ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವಂತಹ ಮೂಲಭೂತ ಸೌಕರ್ಯದ ಬಗ್ಗೆ ಆಗಾಗ ಪ್ರಶ್ನೆಗಳು ಮೂಡುವಂತೆ ಮಾಡ್ತಾ ಇರುತ್ತೆ ಇಲ್ಲಿನ ವ್ಯವಸ್ಥೆ. ಪ್ರಮುಖವಾಗಿ ಇಂದಿರಾ ಗಾಂಧಿ ಆಸ್ಪತ್ರೆ ಅಂತ ಹೇಳಿದ್ರೆ ಪ್ರತಿಷ್ಠಿತ ಮಕ್ಕಳ ಆಸ್ಪತ್ರೆ ಅಂತ ಕೂಡ ಕರೆಸಿಕೊಳ್ಳುತ್ತೆ. ಬಟ್ ಇಲ್ಲಿ ಸೂಕ್ತ ಶೆಲ್ಟರ್ನ ವ್ಯವಸ್ಥೆನೇ ಇಲ್ಲ. ಇನ್ನೊಂದು ಕಡೆಗೆ ಪಾರ್ಕ್ನ ಫುಟ್ಪಾತ್ ಮೇಲೆ ಮಣ್ಣಿನ ಮೇಲೆ ಮಕ್ಕಳನ್ನ ಹಾಕೊಂಡು ರೋಗಿಗಳ ಸಂಬಂಧಿಕರು ಮಲಗ್ತಾ ಇದ್ದಾರೆ. ಶೆಲ್ಟರ್ ವ್ಯವಸ್ಥೆ ಇಲ್ಲದೆ ರೋಗಿಗಳ ಪರದಾಟ ವ್ಯವಸ್ಥೆಗೆ ಕಾರಣ ಏನು, ಯಾಕೆ ಸರಿಪಡಿಸಲಾಗ್ತಾ ಇಲ್ಲ, ಯಾರ ಇಚ್ಛಾಶಕ್ತಿಯ ಕೊರತೆಯ ಕಾರಣ ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಶೆಲ್ಟರ್ ಸಮಸ್ಯೆ. ಗಾಳಿ ಧೂಳು ಮಧ್ಯೆ ಊಟ, ರಾತ್ರಿ ಆದರೆ ಸೊಳ್ಳೆ ಕಾಟ. ಇದು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ. ಈ ಆಸ್ಪತ್ರೆಗೆ ರಾಜ್ಯಾದ್ಯಂತ ಸಾವಿರಾರು ರೋಗಿಗಳು ಬರ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಏನೋ ಚೆನ್ನಾಗಿದೆ, ಆದ್ರೆ ರೋಗಿಯ ಸಂಬಂಧಿಕರು ಉಳ್ಕೊಳ್ಳೋದಿಕ್ಕೆ ಸೂಕ್ತ ಆಶ್ರಯ ಇಲ್ಲ, ಸೂಕ್ತ ಶೆಲ್ಟರ್ ವ್ಯವಸ್ಥೆ ಇಲ್ಲದೆ ರೋಗಿಯ ಸಂಬಂಧಿಕರು ಪಾರ್ಕ್ನ ಫುಟ್ಪಾತ್ ಮೇಲೆ ಮಲಗ್ತಿದ್ದಾರೆ. ಮಣ್ಣಿನ ಮೇಲೆ ಚಾಪೆ ಹಾಕಿ ಮಕ್ಕಳ ಜೊತೆ ಮಲಗ್ತಾ ಇದ್ದಾರೆ. ಗಾಳಿ ಧೂಳಿನ ಮಧ್ಯೆ ಊಟ ಸೇವನೆ ಮಾಡ್ತಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಇಂದಿರಾ ಗಾಂಧಿ ಆಸ್ಪತ್ರೆಗೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಸಾವಿರಾರು ರೋಗಿಗಳು ತಮ್ಮ ಮಕ್ಕಳನ್ನ ಇಲ್ಲೇ ಚಿಕಿತ್ಸೆಗೆ ಕರೆದುಕೊಂಡು ಬರ್ತಾರೆ. ಬಂದಂಥ ರೋಗಿಯ ಸಂಬಂಧಿಕರಿಗೆ ಉಳ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಶೆಲ್ಟರ್ ಬೇಕಾಗುತ್ತೆ. ಆ ಶೆಲ್ಟರ್ ವ್ಯವಸ್ಥೆ ಕೂಡ ಈಗ ಆಗ್ತಾ ಇದೆ. ಸದ್ಯಕ್ಕೆ ಅವರೆಲ್ಲರೂ ಕೂಡ ಒಂದು ಪಾರ್ಕ್ನಲ್ಲಿ ಆಶ್ರಯವನ್ನು ಪಡೆದಿರುವಂಥದ್ದು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ಪಾರ್ಕ್ ಒಳಗಡೆ ಇಲ್ಲಿ ಕುಳಿತುಕೊಳ್ಳುವುದು, ಇಲ್ಲೇ ಮಲಗಿಕೊಳ್ಳುವುದು, ಇಲ್ಲಿ ವಸತಿಯನ್ನಾಗಿ ಮಾಡಿಕೊಂಡು ಊಟ ವ್ಯವಸ್ಥೆನ ಇಲ್ಲೇ ಮಾಡುವಂಥದ್ದಕ್ಕೆ ನಮಗೆ ಕಂಡು ಬರ್ತಾ ಇದೆ. ಈ ರೀತಿ ಈ ಒಂದು ಪಾರ್ಕ್ ಒಳಗಡೆ ರೋಗಿಯ ಸಂಬಂಧಿಕರು ಮಕ್ಕಳನ್ನೆಲ್ಲ ಮಲಗಿಸ್ಕೊಂಡು ಇಲ್ಲಿದ್ದಾರೆ. ಇಲ್ಲಿ ಶೆಲ್ಟರ್ ವ್ಯವಸ್ಥೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ರೋಗಿಗಳು ಅಲ್ಲಿ ಒಂದು ತಂಗುದಾಣ ಆಶ್ರಯದ ಕೆಳಗಡೆ ಮಲಗ್ಬೋದು. ಆದರೆ ಇಲ್ಲಿ ಮಣ್ಣಲ್ಲಿ ಧೂಳಿನಲ್ಲಿ ಊಟ ಮಾಡೋದು, ಈ ಪಾರ್ಕ್ ಒಳಗಡೆ ಮಲ್ಕೊಳ್ಳೋದು, ಇಲ್ಲೇ ಈ ರೀತಿಯಂಥ ವ್ಯವಸ್ಥೆಯನ್ನು ಆಗುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ಇರ್ತಾರೆ, ರಾತ್ರಿ ಹೊತ್ತೆಲ್ಲ ಇಲ್ಲಿ ಮಲಗೋಕ್ಕಾಗಲ್ಲ. ಹಾಗಾಗಿ ಒಂದು ಶೆಲ್ಟರ್ ವ್ಯವಸ್ಥೆನ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಆಶ್ರಯಕ್ಕೆ ರೋಗಿಯ ಸಂಬಂಧಿಕರು ಉಳ್ಕೊಳ್ಳೋದಿಕ್ಕೆ ತೀರಾ ಸಮಸ್ಯೆ ಆಗ್ತಾ ಇದೆ. ಒಂದು ಶೆಲ್ಟರ್ ಮಾಡಿಕೊಟ್ರೆ ನೆರಳಿರುತ್ತೆ, ಬಿಸಿಲಿನ ಮಧ್ಯೆ ಗಾಳಿ ಧೂಳು ಸೊಳ್ಳೆ ಕಾಟದಿಂದ ಇರೋದಿಕ್ಕೆ ಆಗಲ್ಲ ಅಂತಿದ್ದಾರೆ ರೋಗಿಗಳ ಸಂಬಂಧಿಕರು. ಇಲ್ಲೊಂದು ನೆರಳು ಬೇಕು, ನಮ್ಮ ನೀರಿನ ವ್ಯವಸ್ಥೆ ಕಮ್ಮಿ ಇದೆ, ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲ ತುಂಬ ಧೂಳಿದೆ, ಕಡೆ ಕಸ ಜಾಸ್ತಿ ಇದೆ, ಅದೆಲ್ಲ ಕ್ಲೀನಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ. ಇವಾಗ ನೀವು ಬಂದಿದ್ದೀರಾ, ಅವ್ರು ಬಂದವರು, ಅದೇ ವ್ಯವಸ್ಥೆ ಒಂದು ಚೆನ್ನಾಗಿರ್ಬೇಕು. ಈಗ ನೆರಳು ಒಂದು ಧೂಳು, ಮಣ್ಣು ತುಂಬ ಬಿಸಿಲಿರೋದ್ರಿಂದ ನಮಗೂ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ, ಸ್ವಲ್ಪ ನೆರಳಿಗೆ ಏನಾದರೂ ಒಂದು ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಇಲ್ಲ, ಇಲ್ಲಾದರೆ ಕೂತ್ಕೊಂಡ್ರೆ ವ್ಯವಸ್ಥೆ ಚೆನ್ನಾಗಿದೆ. ಮರದಿಂದ ಸ್ವಲ್ಪ ನೆರಳು ಸಿಗುತ್ತೆ. ಹಂಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಸೆಡ್ ಇದೇನಾದರೂ ಹಾಕಿದರೆ ನೆರಳು ಬರುತ್ತೆ. ಇನ್ನು ಸೂಕ್ತ ಶೆಲ್ಟರ್ ವ್ಯವಸ್ಥೆ ಇಲ್ಲದ ಬಗ್ಗೆ ಇಂದಿರಾ ಗಾಂಧಿ ಆಸ್ಪತ್ರೆ ಡೈರೆಕ್ಟರ್ ಅವರು ರಿಯಾಕ್ಟ್ ಮಾಡಿದ್ದು, ಬಿಬಿಎಂಪಿ ಶೆಲ್ಟರ್ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಆಗಿದೆ, ಚುನಾವಣಾ ನೀತಿ ಸಂಹಿತೆಯಿಂದ ಸಾಧ್ಯ ಆಗ್ತಿಲ್ಲ, ಈ ವರ್ಷದಲ್ಲೇ ಶೆಲ್ಟರ್ ನಿರ್ಮಾಣ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಅಲ್ಲಿ ಪಕ್ಕದಲ್ಲಿ ರೋಗಿಗಳಿಗೆ ಒಂದು ತಂಗುದಾಣ ನಿರ್ಮಿಸಿದೀವಿ. ಅದಕ್ಕೆ ಸೂಕ್ತ ಕುಡಿಯೋ ನೀರು ವ್ಯವಸ್ಥೆ ಇದ್ರದೆಲ್ಲ ಈಗ ಮಾಡಿದೀವಿ. ಆಮೇಲೆ ಇನ್ನು ಹೆಚ್ಚಿನ ವ್ಯವಸ್ಥೆ ನಮ್ಮ ಬಿಬಿಎಂಪಿಲಿ ಡಾರ್ಮೆಟ್ರಿಗೆ ಸ್ಯಾಂಕ್ಷನ್ ಆಗಿದೆ, ಪೇಷಂಟ್ ಶೆಲ್ಟರ್ಗೆ. ಅದನ್ನ ಅವರು ಈ ಎಲ್ಲ ಚುನಾವಣೆ ಪ್ರಕ್ರಿಯೆ ನೀತಿ ಸಮಿತಿ ಅದೆಲ್ಲ ಮುಗಿದಾದ್ಮೇಲೆ ನಾವು ಬಂದು ಅದನ್ನ ತಗೋತೀವಿ ಅಂತ ಹೇಳಿದ್ದಾರೆ. ಅವರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಗಂಡಸರಿಗೆ ಮತ್ತೆ ಹೆಂಗಸರಿಗೆ ಇಬ್ರು ಕೂಡ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಸ್ಯಾಂಕ್ಷನ್ ಆಗಿದೆ. ಒಟ್ಟಾರೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಆಶ್ರಯಕ್ಕೆ ಸೂಕ್ತ ತಾಣ ಇಲ್ಲದೆ ಸಮಸ್ಯೆ ಆಗ್ತಾ ಇದೆ. ಶೆಲ್ಟರ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದು, ಈ ವರ್ಷದಲ್ಲಿ ನಿರ್ಮಾಣ ಮಾಡ್ತಾರಾ ಕಾದು ನೋಡ್ಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.